ಆನೇಕಲ್ ತಾಲೂಕಿನ ಕರ್ಪೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಶ್ರೀಮತಿ ವೀಣಾ ಆದಿನಾರಾಯಣರವರು ಗೆಲುವು ಸಾಧಿಸಿದ್ದು, ಇಂದು ಕರ್ಪೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ವೀಣಾ ಆದಿನಾರಾಯಣರವರು ಪಂಚಾಯಿತಿ ಕಚೇರಿಯಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಅಧಿಕೃತವಾಗಿ ಅಧಿಕಾರ ಸ್ವೀಕಾರ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಕರ್ಪೂರು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಸ್ಥಳೀಯ ಮುಖಂಡರು ನೂತನ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕರ್ಪೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಅರ್ಜುನಮ್ಮ ಪಿಳ್ಳಪ್ಪ, ಕರ್ಪೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರಾದ ದಿನ್ನೂರು ರಾಜು, ಬಸವರಾಜ್, ಕೆ ರಾಮು, ಮಮತಾ ಜಗದೀಶ್, ಮುನಿಯಮ್ಮ ಸತ್ಯನಾರಾಯಣ, ಬೆಸ್ತಮಾನಹಳ್ಳಿ ಕೃಷ್ಣಪ್ಪ, ನಂಜಮ್ಮ ರಾಮಕೃಷ್ಣಪ್ಪ, ರಾಧಾ ಚಿನ್ನಪ್ಪ, ಭಾಗ್ಯಮ್ಮ ತಿಮ್ಮರಾಯಪ್ಪ, ಜ್ಯೋತಿ ಲಕ್ಷ್ಮಿ, ಪಿಡಿಒ ಶಶಿಕಿರಣ್ ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗ ಸಾರ್ವಜನಿಕರು ಭಾಗವಹಿಸಿದ್ರು.
ವೀಣಾ ಆದಿನಾರಾಯಣ, ಕರ್ಪೂರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು. ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಸೀಟ್ ಹತ್ತಿದ್ದಕ್ಕೆ ನಮಗೆ ಸಹಾಯ ಮಾಡಿದಂಥ ಎಲ್ಲ ಲೇಡಿ ಮೆಂಬರ್ಸ್ಗೂ, ಪುರುಷರ ಮೆಂಬರ್ಸ್ಗೆ ಎಲ್ಲರಿಗೂ ತುಂಬ ಧನ್ಯವಾದ ಹೇಳ್ತೀನಿ. ಮತ್ತು ಎಲ್ಲ ಒಳ್ಳೆ ಕೆಲಸ ಆಗಬೇಕು ಅಂತ ಏಳೂರಿಗೂ ತುಂಬ ಕೆಲಸಗಳು, ಮೂಲಭೂತ ಸೌಕರ್ಯಗಳು ಎಲ್ಲ ಮಾಡಿಕೊಡ್ತೀನಿ. ಮತ್ತು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಎಲ್ಲರನ್ನೂ ಒಟ್ಟುಗೂಡಿಸಿ ಎಲ್ಲರನ್ನೂ ಒಂದೇ ಥರ ಅಭಿವೃದ್ಧಿ ಕೆಲಸಗಳೆಲ್ಲ ಮಾಡಿಸಿ ಪ್ರಾಮಾಣಿಕತೆಯಲ್ಲಿ ಕೆಲಸ ಮಾಡ್ತೀನಿ. ಏನಿವತ್ತು ಆನೇಕಲ್ ತಾಲೂಕು ಕರ್ಪೂರ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷ ಸ್ಥಾನ ತೆರವಾಗಿತ್ತು. ಆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಆ ಒಂದು ಚುನಾವಣೆಯಲ್ಲಿ ನಾವು 1 ತಿಂಗಳ ಕಾಲ ಏನು ಪ್ರವಾಸ ಹೋಗಿ ಇವತ್ತು 16 ಸದಸ್ಯರು ಈ ಗ್ರಾಮ ಪಂಚಾಯತಿಗೆ ಸದಸ್ಯರು 16 ಸದಸ್ಯರಿರ್ತಾರೆ. ಆ 16 ಸದಸ್ಯರ ಚುನಾವಣೆ ನಡೆಯಿತು. ಚುನಾವಣೆಯಲ್ಲಿ 11 ಸದಸ್ಯರು ನಮಗೆ ಮತಗಳನ್ನು ನೀಡಿ ಇವತ್ತು ಜಯಶೀಲರನ್ನು ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಏನು ನಮಗೆ ಯಥೇಚ್ಛವಾಗಿ ಹೆಣ್ಣುಮಕ್ಕಳು ಸದಸ್ಯರು ನಮಗೆ ಸಹಾಯ ಮಾಡಿ ಸಮಾನತೆಯನ್ನು ತೋರಿಸಿದ್ದಾರೆ. ಏನು ಹಿಂದುಳಿದ ವರ್ಗ ಯಾದವ ಜನಾಂಗ, ಗೊಲ್ಲ ಜನಾಂಗಕ್ಕೆ ಸೇರಿದ ನಾವು, ವೀಣಾ ಆದಿನಾರಾಯಣರು ಆದ ನಾವು ಇವತ್ತು ನಮಗೆ ಸಮಾಜದಲ್ಲಿ ಹಿಂದುಳಿದ ವರ್ಗಕ್ಕೂ ಒಂದು ಸ್ಥಾನ ಕೊಡ್ತೀವಿ ಅನ್ನೋದನ್ನು ಹೆಮ್ಮೆಯಿಂದ ಈ ಕರ್ಪೂರ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮನ್ನು ಆಯ್ಕೆ ಮಾಡಿ ಇವತ್ತು ಒಂದು ಚೇರಲ್ಲಿ ಕುಳಿಸೋ ಅದ್ಭುತವಾದಂತಹ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಏನು 7 ಗ್ರಾಮಗಳಿದೆ: ರಾಚಮನಹಳ್ಳಿ, ಬಿದರಗೆರೆ, ಕರ್ಪೂರು, ಬೆಸ್ಮನಹಳ್ಳಿ, ಅರವಂಟಿಗೆಪುರ, ಆಲ್ದೇನಹಳ್ಳಿ, ದಿನ್ನೂರು. ಈ ಗ್ರಾಮಗಳಿಗೆ ನಮ್ಮ ಕೈಲಾದಂತಹ ಸರ್ಕಾರದಿಂದ ಬರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಸಮಾನತೆಯಾಗಿ ಕೆಲಸ ಮಾಡಲು ಇವತ್ತಿನ ದಿವಸ ನಾನು ಪ್ರಮಾಣ ಮಾಡಿ ಹೇಳ್ತಾ ಇದ್ದೇನೆ. ಅದೇ ರೀತಿ ನಮಗೆ ಹಿಂದೆ ನಿಂತು ಮಾಡಿದಂತಹ ಲೀಡರ್ಗಳನ್ನು ನಾವು ಈ ಸಂದರ್ಭದಲ್ಲಿ ತಿಳ್ಕೊತಾ ಇದ್ದೇವೆ. ನಮಗೆ ಸಹಾಯ ಮಾಡಿದ್ದಾರೆ, ಪರೋಕ್ಷವಾಗಿ ನಮಗೆ ಸಹಾಯ ಮಾಡಿದಂಥ ಲೀಡರ್ಸ್ ಇದ್ದಾರೆ. ಮಾನ್ಯ ಅವ್ರಿಗೆಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ ಇದ್ದೇನೆ. ನಾವು ಜೀವಂತ ಇರೋವರೆಗೂ ನಾವು ಅವನ್ನ ತಿಳ್ಕೊತೇವೆ. ಅಂಥವರು ನಮಗೆ ಇವತ್ತು ಕೈ ಹಿಡಿದು ಈ ವೇದಿಕೆನ, ಈ ಒಂದು ಸೀಟನ್ನು ನಮಗೆ ಕೊಟ್ಟಿದ್ದಾರೆ. ಏನು ಎಲ್ಲ ಸದಸ್ಯರಿಗೂ, ಎಲ್ಲ ಗ್ರಾಮಗಳಿಗೂ ನಾವು ಸಮಾನತೆಯಿಂದ, ಸಮಾನ ಧೋರಣೆಯಲ್ಲಿದ್ದರ ಪಕ್ಷಭೇದ ಮರೆತು ನಾವು ಅವರಿಗೆ ನಮ್ಮ ಪಂಚಾಯತಿಯಿಂದ ಸಿಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸಮರ್ಪಕವಾಗಿ ನೀಡಲು ನಾವು ಬದ್ಧರಾಗಿದ್ದೇವೆ. ಹಾಗೂ ಏನು 7 ಗ್ರಾಮಗಳಿಂದ ಇವತ್ತು ಈ ಒಂದು ಅಧಿಕಾರನ ಸ್ವೀಕರಿಸಬೇಕಾದ್ರೆ ಎಲ್ಲರೂ ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ. ನನ್ನ ಸಿಬ್ಬಂದಿ, ಕರ್ಪೂರ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಸಹ ನಾವು ಈ ವೇದಿಕೆ ಮೇಲೆ ಕೂತ್ಕೊಂಡಿದ್ದೀವಿ. ಈ ಒಂದು ಚೇರನ್ನು ಅಲಂಕರಿಸಿದ್ದೀವಿ. ಇವತ್ತಿನ ದಿವಸ ಅವರು ಸಹ ನಮಗೆ ಸಹಾಯ ಮಾಡಿದಲ್ಲಿ PDO ಇರ್ಬೋದು, ನಮ್ಮ ಸಿಬ್ಬಂದಿ ವರ್ಗದಲ್ಲಿ ಎಲ್ಲರೂ ಕೈ ಜೋಡಿಸ್ಕೊಂಡು ನಾವು ಕೆಲಸ ಮಾಡೋವಂಥ ಕಾರ್ಯನ ಮಾಡಬೇಕು. ಎಲ್ಲೋ ಅಷ್ಟೇ ಯಾರೇ ಸಾಮಾನ್ಯರು ಹೇಳಿದ ತಕ್ಷಣ ಕೆಲಸ ಮಾಡೋದಕ್ಕಾಗೋದಿಲ್ಲ. ಅವರು ನಮಗೆ ದೂರನ್ನು ಕೊಟ್ಟ ಮೇಲೆ 1 ವಾರ ಒಳಗಡೆ ನಾವು ಅದನ್ನು ಸಾಲ್ವ್ ಮಾಡೋದಕ್ಕೆ ಆಗುತ್ತೆ. ನಮ್ಮ ತಕ್ಷಣ ಮಾಡಿಲ್ಲ, ನೀವು ಹೊಸದಾಗಿ ಅಧ್ಯಕ್ಷರಾಗಿದ್ದೀರಾ, ಈ ಕೂಡಲೇ ಮಾಡಬೇಡಿ ಅಂದರೆ ನೀವು ಅದನ್ನು ತಿಳ್ಕೊಂಡು ಸಾರ್ವಜನಿಕರಿಗೂ ನಮಗೆ ಕೈ ಜೋಡಿಸ್ಬೇಕು. ಏನು ಮೂಲಭೂತ ಸೌಕರ್ಯಗಳು ನಿಮಗೆ ಲೈಟ್ ಇರ್ಬೋದು, ವಿದ್ಯುತ್ ಶಕ್ತಿ ಇರ್ಬೋದು, ಮೋರಿ ಇರ್ಬೋದು, ನೀರು ಇರ್ಬೋದು, ಇದನ್ನು ನಾವು ಸಮರ್ಪಕ ಕೊಡಲು ನಾವು ಸದಾ ಸಿದ್ಧರಿರ್ತೇವೆ. ಏನು ಈಗ ಡೆಂಗ್ಯೂ ಜ್ವರ ಇದು ಪಬ್ಲಿಕ್ ಆಗಿದೆ, ವೈರಲ್ ಫೀವರ್ ಅದು ಆಗಿದೆ. ಅದಕ್ಕೆ ಈಗಾಗಲೇ ನಾವು ಕಳೆ ಔಷಧಿ ನೋಡೋದಕ್ಕೆ ಈಗಾಗಲೇ ಹೇಳಿದ್ದೀವಿ. ಮತ್ತು ಬ್ಲೀಚಿಂಗ್ ಪೌಡ್ರನ್ನು ಸಹ ಎಲ್ಲ ಗ್ರಾಮಗಳಲ್ಲೂ ಅಳವಡಿಸೋದಕ್ಕೆ ಈಗಾಗಲೇ ನಾವು ಅವರಿಗೆ ನಮ್ಮ PDO ಮತ್ತು ನಮ್ಮ ಸಿಬ್ಬಂದಿಗೆ ಮನವಿ ಮಾಡಿದ್ದೀವಿ. ಅವರು ಸಹ ನಮಗೆ ಕೈ ಜೋಡಿಸ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಹೋಗೋದಕ್ಕೆ ನಮಗೆ ಎಲ್ಲ ಸದಸ್ಯರು ನಮಗೆ ಸಪೋರ್ಟನ್ನು ಕೊಡಬೇಕು. ಅದೇ ನಿಟ್ಟಿನಲ್ಲಿ ನಾವು ಯಾವುದೇ ಧೋರಣೆ ಇಲ್ಲದೆ ಸಮಾನತವಾಗಿ ಕೆಲಸ ಮಾಡಲು ಸಿದ್ಧರಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಸರ್, ಅಲಿಯನ್ಸ್ ಕಾಲೇಜದು ಟ್ಯಾಕ್ಸ್ ಪೆಂಡಿಂಗ್ ತುಂಬ ಇದೆ ಅಂತ ಕೇಳ್ಕೊಟ್ಟಿದ್ವಿ. ಈಗ ನೀವು ಒಳ್ಳೆಯದು ಹೇಳಿದ. ಈಗ ಪಂಚಾಯತಿ 7ವರೆಗೂ ಡೆವಲಪ್ಮೆಂಟ್ ಆಗಬೇಕಂದ್ರೆ ನಮಗೆ ಯಾವುದೇ ಆದಂಥ ಬೇರೆ ಸೋರ್ಸ್ಗಳು ಕಮ್ಮಿ ಇದೆ. ಬೇರೆ ಪಂಚಾಯತಿಗಳಲ್ಲಾದರೆ ಯಥೇಚ್ಛವಾಗಿ ಕಂಪ್ನಿಗಳಿದೆ, ಲೇಔಟ್ಗಳಿದೆ, ಅದರಿಂದ ಬರ್ತಕ್ಕಂಥ ಸೋರ್ಸಿಂದ ಡೆವಲಪ್ಮೆಂಟ್ ಆಗುತ್ತೆ. ನಾವು ಇವತ್ತು ನಮಗೆ ಆಧಾರವಾಗಿ ನಿಂತಿರೋದಂದರೆ ಅಲಿಯನ್ಸ್ ಕಾಲೇಜ್ ಒಂದೇ. ಈ ಕರ್ಪೂರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗಬೇಕಂದ್ರೆ ಅಲಿಯನ್ಸ್ ಕಾಲೇಜಿಂದ ಬರ್ತಕ್ಕಂಥ
ತೆರಿಗೆಯನ್ನು ಇಟ್ಕೊಂಡು ನಾವು ಇದು ಡೆವಲಪ್ಮೆಂಟ್ ಮಾಡ್ಬೋದು. ನಾವು ಅವ್ರಿಗೆ ಇವಾಗ ಮನವಿ ಕೊಡ್ತೀವಿ, ಮೊದಲು ಮನವಿ ಕೊಡ್ತೀವಿ, ಅದೇನಿದೆ ಟ್ಯಾಕ್ಸನ್ನು ಕೊಡಿ, ಏನು ಇವಾಗೆಲ್ಲ ಲೀಗಲೈಸ್, ಇವಾಗೆಲ್ಲ ಕಂಪ್ಯೂಟರೈಸ್ ಇದೆ, ಅದ್ರ ಮೂಲಕ ನೀವು ಪೇಮೆಂಟ್ ಮಾಡಿ, ಅದರಲ್ಲಿ ಬರ್ತಕ್ಕಂಥ ದುಡ್ಡನ್ನು ನಾವು 7 ಗ್ರಾಮಗಳಿಗೆ ಸಮರ್ಪಕವಾಗಿ ನಾವು ನೀಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ.